ನಮಸ್ಕಾರ ಸ್ನೇಹಿತರೆ. ಆಂಕರ್ ಅನುಶ್ರೀ ಮತ್ತು ರೋಷನ್ ಮ್ಯಾರೇಜ್ ಸಿಂಪಲ್ ಆಗಿಯೇ ಆಗಿದೆ. ಅಷ್ಟೇ ಸುಂದರವಾಗಿಯೂ ಆಗಿದೆ. ಆದರೆ ಇವರಿಗೆ ಮಂತ್ರ ಮಾಂಗಲ್ಯ ಆಗುವ ಆಸೆ ಇತ್ತು. ಈ ಪ್ಲಾನ್ ಡ್ರಾಪ್ ಮಾಡಿದ್ಯಾಕೆ ಅಂತ ಸ್ವತಃ ಅನುಶ್ರೀ ಹೇಳಿದ್ದಾರೆ. ಅನುಶ್ರೀ ಹಾಗೂ ರೋಷನ್ ಮದುವೆ ಸರಳವಾಗಿಯೇ ನಡೆದಿದೆ. ಅಷ್ಟೇ ಸುಂದರವಾಗಿಯೇ ನಡೆದಿದೆ. ಆದರೆ ಅದ್ಧೂರಿಯಾಗಿ ಮಾಡ್ಕೋಬೇಕು ಅಂತ ಆಸೆ ಇರಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಮದುವೆ ಆಗೋ ಪ್ಲಾನ್ ಇತ್ತು. ಅದಕ್ಕಾಗಿ ಮಂತ್ರ ಮಾಂಗಲ್ಯ ಮಾಡ್ಕೊಳ್ಳುವ ಪ್ಲಾನ್ ಕೂಡ ಇತ್ತು. ಆದರೆ ಆ ಪ್ಲಾನ್ ಬಿಟ್ಟರು. ಹಾಗೆ ಅದರ ಬದಲು ಸುಂದರ ಹಾಗೂ ಸರಳವಾಗಿಯೇ ಮದುವೆ ಆಗಿದ್ದಾರೆ. ಇವರ ಈ ಮದುವೆ ಬಗ್ಗೆ ಸ್ವತಃ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಆಂಕರ್ ಅನುಶ್ರೀ ಮತ್ತು ರೋಷನ್ ಮದುವೆ ಸರಳವಾಗಿಯೇ ಆಗಿದೆ. ಹಾಗಂತ ಅನುಶ್ರೀನೇ ಹೇಳ್ಕೊಂಡಿದ್ದಾರೆ. ಅಷ್ಟೇ ಸುಂದರವಾಗಿ ಅನ್ನೋದನ್ನ ಸೇರಿಯೇ ಹೇಳಿದ್ದಾರೆ. ಇವರೇ ಹೇಳುವಂತೆ ಇವರ ಮದುವೆಯಲ್ಲಿ ಕಡಿಮೆ ಜನರೇ ಇದ್ದರು. ಜಾಸ್ತಿ ಜನ ಕೂಡ ಇರ್ಲಿಲ್ಲ ಅನ್ನೋದೇ ಆಗಿದೆ. ಆದ್ರೆ ಇವರಿಗೆ ಸರಳವಾಗಿ ಮದುವೆ ಆಗೋಕೆ ತುಂಬಾನೇ ಇಷ್ಟ ಇತ್ತು. ಹಾಗಾಗಿ ಮಂತ್ರ ಮಾಂಗಲ್ಯ ಆಗ್ಬೇಕು ಅನ್ನುವ ಪ್ಲಾನ್ ಕೂಡ ಇತ್ತು. ಹಾಗಂತ ಎಲ್ಲಾ ವಿಚಾರಿಸಿಕೊಂಡು ಕೂಡ ಬಂದಿದ್ರು. ಆದ್ರೆ ಆ ಪ್ಲಾನ್ ಡ್ರಾಪ್ ಮಾಡಿದ್ರು. ಮಂತ್ರ ಮಾಂಗಲ್ಯ ಪ್ಲಾನ್ ಮಾಡಿದ್ದೆವು. ಇದಕ್ಕೆ ಬೇಕಿರೋ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡ್ವು. ಆದ್ರೆ ಆಗ ಅಲ್ಲೂ ಒಂದು ಕಂಡೀಷನ್ ಇತ್ತು. ಮಂತ್ರ ಮಾಂಗಲ್ಯ ಆಗೋದಕ್ಕೆ ಹೆಚ್ಚಿನ ಜನ ಬರುವಂತೆ ಇರ್ಲಿಲ್ಲ. ಹಾಗಾಗಿ ಈ ಒಂದು ಯೋಚನೆಯನ್ನೇ ಬಿಟ್ಟೆವು ಅಂತಲೇ ಅನುಶ್ರೀ ಹೇಳಿದ್ದಾರೆ. ಆದ್ರೆ ಅಷ್ಟೇ ಸಿಂಪಲ್ ಆಗಿ ನಮ್ಮ ತುಳುನಾಡು ಶೈಲಿಯಲ್ಲಿಯೇ ಈಗ ಮದುವೆ ಆಗಿದ್ದೇವೆ ಅಂತಲೇ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಅನುಶ್ರೀ ಹಾಗೂ ರೋಷನ್ ಪುನೀತ್ ಪರ್ವ ಸಮಯದಲ್ಲಿಯೇ ಭೇಟಿಯಾಗಿದ್ರು. ಅಲ್ಲಿಂದ ಪರಿಚಯ ಆಯ್ತು. ಅದು ಮುಂದೆ ದೋಸ್ತಿಯಾಗಿಯೂ ಬದಲಾಯಿತು. ಪ್ರೀತಿನೂ ಆಯ್ತು, ಮದ್ವೆನೂ ಆಗಿದ್ದೇವೆ ಅಂತಲೇ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಅನುಶ್ರೀ ಮದ್ವೆ ಆಗಿರೋ ಹುಡುಗ ರೋಷನ್ ಮೂಲತಃ ಕೊಡಗಿನವರೇ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಐಟಿ ಉದ್ಯೋಗಿನೂ ಆಗಿದ್ದಾರೆ. ಸದ್ಯ ಇರೋ ಸುದ್ದಿಯಂತೆ ಅತಿ ದೊಡ್ಡ ಶ್ರೀಮಂತ ಏನೂ ಅಲ್ಲ. ಆದ್ರೆ ಹೃದಯ ಶ್ರೀಮಂತ ಅನ್ನೋದನ್ನ ಸ್ವತಃ ಅನುಶ್ರೀನೇ ಹೇಳ್ಕೊಂಡಿದ್ದಾರೆ. ಅನುಶ್ರೀ ಅವರ ಯಜಮಾನರು ರೋಷನ್ ಒಳ್ಳೆ ಅಡುಗೆನೂ ಮಾಡ್ತಾರೆ. ಅನುಶ್ರೀ ಚೆನ್ನಾಗಿ ತಿಂತಾರೆ ಅಂತಲೇ ರೋಷನ್ ಹೇಳ್ಕೊಂಡಿದ್ದಾರೆ. ಮಾಧ್ಯಮಗಳ ಮುಂದೆನೆ ತಮ್ಮ ಈ ಸಿಂಪಲ್ ಲವ್ ಸ್ಟೋರಿ ಹಾಗೂ ಒಟ್ಟು ಮದ್ವೆಯ ಎಲ್ಲಾ ಮಾಹಿತಿಯನ್ನ ಇವರು ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.